ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ರಾಜ್ಯ ಮಟ್ಟದ ಹೊನಲು ಬೆಳಕಿನ ಖೋ ಖೋ ಪಂದ್ಯಾವಳಿಗಳು ಡಿಸೆಂಬರ್ 18ರಿಂದ ಡಿಸೆಂಬರ್ 21ರವರೆಗೆ ತುಮಕೂರು ಜಿಲ್ಲೆಯ ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ನಡೆಯಲಿದ್ದು 83 ಪುರುಷರು ಹಾಗೂ 47 ಮಹಿಳಾ ತಂಡಗಳು ಸೇರಿ ದಾಖಲೆಯ 130 ತಂಡಗಳು ಭಾಗವಹಿಸಲಿವೆ ಎಂದರು. ರಾಜ್ಯ ಖೋ ಖೋ ಸಂಸ್ಥೆ ಅಧ್ಯಕ್ಷ ಹಾಗೂ ಭಾರತೀಯ ಉಪಾಧ್ಯಕ್ಷ ಲೋಕೇಶ್ವರ್ ತಿಳಿಸಿದ್ದಾರೆ. ತಿಪಟೂರಿನ ಶಿವಂ ಹೋಟೆಲ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಕರ್ನಾಟಕ ಖೋ ಖೋ ಸಂಸ್ಥೆ, ತುಮಕೂರು ಜಿಲ್ಲಾ ಖೋ ಖೋ ಸಂಸ್ಥೆ, ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ 39ನೇ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಖೋ ಖೋ ಪಂದ್ಯಾವಳಿಗಳು ನಡೆಯುತ್ತದೆ. ಸುಮಾರು 2500ಕ್ಕೂ ಹೆಚ್ಚು ಆಟಗಾರರು, 200ಕ್ಕೂ ಹೆಚ್ಚು ಕ್ರೀಡಾ ತೀರ್ಪುಗಾರರು ಮತ್ತು ಅಧಿಕಾರಿಗಳು ರಾಜ್ಯದ 30 ಜಿಲ್ಲೆಗಳಿಂದ ತಿಪಟೂರಿಗೆ ಆಗಮಿಸಲಿದ್ದಾರೆ. 4 ದಿನ 156 ಪಂದ್ಯ ನಡೆಯಲಿದೆ. ಕ್ರೀಡಾಕೂಟದಲ್ಲಿ 4 ಅಂಕಣ ಸಿದ್ಧಪಡಿಸಲಾಗುತ್ತಿದೆ. ಹೊನಲು ಬೆಳಕಿನ ಜೊತೆ ಮ್ಯಾಟ್ ವ್ಯವಸ್ಥೆ ಮಾಡಲಾಗಿದೆ ಎಂದರು. ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಈ ಪಂದ್ಯಾವಳಿಗಳನ್ನು ನಡೆಸಲು ತಯಾರಾಗಿದೆ. ಗೆದ್ದ ತಂಡಗಳಿಗೆ ಮೆಡಲ್ ಹಾಗೂ ಪ್ರಮಾಣ ಪತ್ರವನ್ನು ಖೋ ಖೋ ಸಂಸ್ಥೆ ನೀಡಿದರೆ ಬಹುಮಾನವನ್ನು ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ನೀಡಲಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ನಗರಸಭೆ ಮಾಜಿ ಸದಸ್ಯೆ ಭಾರತಿ ಮಂಜುನಾಥ್, ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ನ ಕಾರ್ಯದರ್ಶಿ ದೈಹಿಕ ಶಿಕ್ಷಣ ಶಿಕ್ಷಕ ಉದಯ್ ಕುಮಾರ್, ರೇಣು ಪಟೇಲ್, ಶಶಿಭೂಷಣ್, ನಾಗರಾಜು, ರೇಣು ಡಿಸಿ ಉಪಸ್ಥಿತರಿದ್ದರು. 39ನೇ ಕರ್ನಾಟಕ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಮತ್ತು ಮಹಿಳೆಯರ ಖೋ ಖೋ ಚಾಂಪಿಯನ್ಶಿಪ್ 2025 ನಾವು ದಿನಾಂಕ 18ರಿಂದ ಡಿಸೆಂಬರ್ 2025ರಿಂದ 21 ಡಿಸೆಂಬರ್ 2022 ನಡೆಸ್ತಾ ಇದ್ವಿ. ಇದು ಒಂದು ಐತಿಹಾಸಿಕವಾದಂಥ ಟೂರ್ನಮೆಂಟ್ ಆಗ್ತಾ ಇದೆ. ಕಾರಣ ಏನಂದರೆ, ಇದು 7ನೇ ಬಾರಿ ಈ ಚಾಂಪಿಯನ್ಶಿಪ್ ಅಂತ ಅಸೋಸಿಯೇಷನ್ ಕಪ್ ಅಂತ ಹೇಳ್ತಿದ್ದಕ್ಕೆ, ಈ ಅಸೋಸಿಯೇಷನ್ ಕಪ್ ಅನ್ನ ಕಂಟಿನ್ಯೂಸ್ ಆಗಿ ನಡೆದಿರೋ 39ರಲ್ಲಿ 7ನೇ ಬಾರಿ ತಿಪಟೂರಿನಲ್ಲೇ ಸಂಘಟಿಸಿದ್ರು. ಇದ್ರ ವಿಶೇಷ ಏನಂದ್ರೆ, ರಾಜ್ಯದ ಎಲ್ಲ ಮೂಲೆಯಲ್ಲಿ ಏನು ರಾಜ್ಯ ಖೋ ಖೋ ಸಂಸ್ಥೆಗೆ ದಾಖಲಾಗಿರುವ ಕ್ಲಬ್ ಇರ್ತವೆ, ಅವೆಲ್ಲವೂ ಕಂಪಲ್ಸರಿ ಪಾರ್ಟಿಸಿಪೇಟ್ ಮಾಡಬೇಕು. ಹಿಂದೆ ನಾವು ಕಳೆದ 3 ವರ್ಷಗಳಿಂದ ಮಾಡಿದಾಗ ನಾವೇ ಮಾಡಿದ್ವಿ. ಅವರು 37, ಆವಾಗ 77 ತಂಡ ಬಂದಿತ್ತು. 38 ನಾವೇ ಮಾಡಿದ್ವಿ ಕಳೆದ ಹಿಂದಿನ ವರ್ಷ. ಆವಾಗ 107 ತಂಡ ಬಂದಿತ್ತು. ಈಗ 39 ಮಾಡ್ತಾ ಇದ್ದೀವಿ. 130 ತಂಡಗಳು ಭಾಗವಹಿಸ್ತಾರೆ. ಇದು ಇಂಡಿಯಾದ ಯಾವುದೇ ರಾಜ್ಯದ ಯಾವುದೇ ರಾಜ್ಯ ಮಟ್ಟದ ಟೂರ್ನಮೆಂಟ್ ಆಗಲಿ, ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ ಆಗಲಿ ಇಷ್ಟೊಂದು ತಂಡಗಳು ಬರುತ್ತಿಲ್ಲ. ಇದು ಒಂದು ದಾಖಲೆ. ಅದರಲ್ಲಿ 83 ಪುರುಷರ, 47 ಮಹಿಳೆಯರ ತಂಡಗಳು ಬರುತ್ತವೆ. ಎಕ್ಸೆಪ್ಟ್ ಉಡುಪಿ, ಕೊಡಗು, ಒಂದು 2-3 ಬಿಟ್ಟರೆ ಗದಗಿದೆ ಬಿಟ್ಟರೆ ಇಂಥ ರಾಜ್ಯದ ಎಲ್ಲ ಮೂಲೆಯಿಂದಲೂ ತಂಡಗಳು ಬರ್ತವೆ. ಅದೊಂದು ವಿಶೇಷ. ಇಷ್ಟೊಂದು ಟೂರ್ನಮೆಂಟ್ ಟೀಮ್ಗಳು ಬರ್ತಾ ಇದ್ದಾರೆ. ಈಗ ಸಂಘಟಿಸೋದು ತುಂಬ ಕಷ್ಟ. ಯಾಕೆಂದ್ರೆ ಒಂದು ತಂಡದಲ್ಲಿ 17 ಜನ ಇರ್ತಾರೆ. 15 ಜನ ಆಟಗಾರರು, 2 ಕೋಚ್, ಮ್ಯಾನೇಜರ್ಸ್, 17 ಜನ. ಅಂದರೆ ನಾವು ಲೆಕ್ಕ ಹಾಕೋಬೋದು 138, 17 ಜನ ಅಂತ ಸುಮಾರು 2300 ಚಿಲ್ಲರೆ ಹತ್ರ ಆಟಗಾರರು, ಕೋಚ್ಗಳು ಪ್ಲಸ್ ಅಫಿಷಿಯಲ್ಸ್ ಇವರೆಲ್ಲ ನೋಡ್ಕೊಳ್ಳೋದು, ರೆಫ್ರಿ ಕೆಲಸ ಮಾಡೋದು, ಇನ್ನೂ ಜನ 2,500 ಜನ ಬರ್ತಾ ಇದೆ. ಅದಲ್ಲದೆ ಅಫಿಷಿಯಲ್ಸ್, ಸ್ಟೇಟ್ ಅಫಿಷಿಯಲ್ಸ್, ನ್ಯಾಷನಲ್ ಹೋಗ್ತಾರೆ. ಇಷ್ಟು ಜನಕ್ಕೆ ಅಕಾಮಿಡೇಷನ್ ಕೊಡೋದು ತಾಲೂಕು ಮಟ್ಟದಲ್ಲಿ ತುಂಬ ಕಷ್ಟ. ಆದರೂ ನಾವು ಸುಮಾರು ಒಂದು 8 ಛತ್ರಗಳನ್ನು, ಒಂದು 10 ಶಾಲೆಗಳನ್ನು, ಒಂದು 4 ಕಾಲೇಜುಗಳನ್ನು
ಇದೆಲ್ಲವನ್ನು ಅಳವಡಿಸಿಕೊಂಡಾದ್ಮೇಲೆ ಲಾಡ್ಜ್ಗಳು ಸುಮಾರು 85 ರೂಮ್ಗಳನ್ನ ಒಟ್ಟು 8 ಲಾಡ್ಜ್ಗಳನ್ನು ಕಟ್ಟಿದೆ. ಇಷ್ಟೊಂದು ವಿಸ್ತಾರವಾದಂಥ ಅರೇಂಜ್ಮೆಂಟ್ ಯಾವ ಕಾಲಕ್ಕೂ ಆಗಿಲ್ಲ. ಮತ್ತೆ ಇಷ್ಟು ದಿನ ಒಂದು ದಿವಸಕ್ಕೆ 10,000ಕ್ಕೂ ಹೆಚ್ಚು ಊಟದ ವ್ಯವಸ್ಥೆಯನ್ನು ಮಾಡೋದು. ಪ್ರತಿ ದಿವಸ 10,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡೋದು. ಈ ಒಂದು ಎಲ್ಲ ವಿಚಾರಗಳಿಂದ ಇದೊಂದು ಐತಿಹಾಸಿಕವಾಗಿ ದಾಖಲಾಗುವಂಥ ಟೂರ್ನಮೆಂಟ್ ಆಗ್ತಾ ಇದೆ. ಅದಕ್ಕೆ ಯಾವುದೇ ಆಟದಲ್ಲಿ ಇರ್ಬೋದು, ಇಷ್ಟು ಟೀಮನ್ನು ಮ್ಯಾನೇಜ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಚಿತ್ತೂರಿನ ಜನರ ಒಂದು ಸಹಕಾರದಲ್ಲಿ ಈ ಒಂದು ಕೆಲಸವನ್ನು ನಾವು ಚಿತ್ತೂರು ಸ್ಪೋರ್ಟ್ಸ್ ಮಾಡಿಕೊಂಡಿದ್ವಿ.